Jai Shri Gurudev. Welcome to Economic Online Classes. Now we are going to discuss optimal choice of consumer. ಇದನ್ನು ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. In the previous classes we discussed there are two concepts. One is budget line, another one is indifference curve. ಇಲ್ಲಿ ಬಜೆಟ್ ಲೈನಲ್ಲಿ ನೋಡಿದ್ರ ಕನ್ಸ್ಯೂಮರ್ ಯಾವ ರೀತಿಯಾಗಿ ಅವನ ಇನ್ಕಮಿಂದ ಎಕ್ಸ್ಪೆಂಡಿಚರ್ಸ್ನ ಮಾಡ್ತಾ ಹೋಗ್ತಾನೆ, ಯಾವ ರೀತಿಯಾದ ಬಂಡಲ್ಸ್ಗಳನ್ನ ಕೊಂಡ್ಕೊಳ್ತಾ ಹೋಗ್ತಾನೆ, ಆ ಬಂಡಲ್ಸ್ಗಳು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಮೀನ್ಸ್ ಪಾಸಿಬಿಲಿಟಿ ಆಫ್ ದಿ ಕನ್ಸ್ಯೂಮರ್ಸ್ ಟು ಬೈಯಿಂಗ್ ಗೂಡ್ಸ್ ಆರ್ ಸರ್ವೀಸಸ್ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್. ಆ್ಯಂಡ್ ಇಂಡಿಫರೆನ್ಸು ಕರ್ವಲ್ಲಿ ನೋಡಿದ್ರೆ ಕನ್ಸ್ಯೂಮರ್ಸ್ ವಾಂಟ್ ಗೆಟಿಂಗ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಯೂಸಿಂಗ್ ಗೂಡ್ಸ್ ಆರ್ ಸರ್ವೀಸಸ್. ಮೀನ್ಸ್ ಯು ವಾಂಟ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ತುಂಬ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ಸ್ನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಹೋಗ್ತೇನೆ ಅಂತ. ಇಲ್ಲಿರುವಂಥದ್ದು ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್. ಇನ್ ವಿಚ್ ಬಂಡಲ್ ದ ಕನ್ಸ್ಯೂಮರ್ಸ್ ಕ್ಯಾನ್ ಗೆಟ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ಸ್. ಯಾವ ಬಂಡಲ್ಸನ್ನು ಕೊಂಡ್ಕೊಳ್ಳೋದ್ರಿಂದ ಅವನಿಗೆ ಹೆಚ್ಚಿನದ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ. ಕನ್ಸ್ಯೂಮರ್ ಯಾವ ರೀತಿಯಾಗಿ ಈಕ್ವಿಲಿಬ್ರಿಯಮ್ನ ಹೊಂದ್ತಾ ಹೋಗ್ತಾನೆ, ಅವನು ಯಾವ ರೀತಿಯಾಗಿ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ನ ಪಡಿತಾ ಹೋಗ್ತಾನೆ ಅಂತ. ಸಿಂಪಲಾಗಿ ಹೇಳೋದಾದರೆ, ನಿಮಗೆ ಜನರಲ್ಲಾಗಿ ನೀವು ಯಾವುದೋ ಒಂದು ವಸ್ತುನ ಕೊಟ್ಕೊಳಕ್ಕೆ ಹೋಗ್ತೀರ ಅಂತ ಅಂದ್ಕೊಳ್ಳಿ, ನಿಮಗೆ ಕಡಿಮೆ ಪ್ರೈಸಸ್ಸಲ್ಲಿ ತುಂಬ ಹೆಚ್ಚಿನ ವಸ್ತುಗಳು ಸಿಕ್ಕಿದಾಗ ನಿಮಗೆ ಖುಷಿ ಅನಿಸುತ್ತೆ, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ. ಪ್ರೀವಿಯಸ್ ಟೈಮ್ ತುಂಬ ಜಾಸ್ತಿ ರೇಟ್ ಇದ್ದಿದ್ದು, ಜಾಸ್ತಿ ಪ್ರೈಸ್ ಇದ್ದಿದ್ದು, ಸಡನ್ಲಿ ತುಂಬ ಪ್ರೈಸಸ್ ಕಡಿಮೆ ಆಗಿದೆ ಅಂತ ಅಂದ್ಕೊಂಡಾಗ ಹೆಚ್ಚಿನ ವಸ್ತುಗಳು ಲಾರ್ಜು ಕ್ವಾಂಟಿಟೀಸ್ ಆಫ್ ಗೂಡ್ಸನ್ನ ನೀವು ಪರ್ಚೇಸ್ ಮಾಡಿದಾಗ ವಿತ್ ಲಿಮಿಟು ಇನ್ಕಮಲ್ಲಿ ನಿಮಗೇನೋ ಸರ್ ಖುಷಿ ಆಗುತ್ತೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ಅಂತ. ಇಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಈ ಹಿಂದೆ ನಾವು ಪ್ರೀವಿಯಸ್ಸಲ್ಲಿ ಏನು ಎರಡು ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡಿದ್ವಿ, ಅವೆರಡು ಕಾನ್ಸೆಪ್ಟನ್ನು ಆಧಾರದ ಮೇಲೆ ನಾವು ಇಲ್ಲಿ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ಸ್ ಏನಿದೆ ನಾವು ಡಿಸ್ಕಸ್ನ ಮಾಡ್ತಾ ಹೋಗುವ. ಇಲ್ಲಿ ಎರಡು ಮೆಥಡ್ಸ್ ಇದೆ ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮಲ್ಲಿ. ಒಂದು ಜಿಯೋಮೆಟ್ರಿಕ್ ಮೆಥಡ್ಸ್, ಅದನ್ನು ಯಾವುದೇ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಅಂದರೆ ಬಜೆಟ್ ಲೈನ್ ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್. ಎರಡು ಕಾನ್ಸೆಪ್ಟ್ಸ್ ಏನಿದೆ, ಎರಡು ಡಯಾಗ್ರಾಮ್ಸ್ ಏನಿದೆ, ಎರಡನ್ನು ಆಧಾರ ಇಟ್ಕೊಂಡು ಬೇಸ್ಡ್ ಆದ ಡಯಾಗ್ರಾಮ್ಸ್ ಅದನ್ನು ನಾವು ಅನಲೈಸ್ ನಾವು ಮಾಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಕನ್ಸ್ಯೂಮರ್ಸ್ ಈಕ್ವಿಲಿಬ್ರಿಯಮ್ನ ಹೊಂದ್ತಾನೆ, ಬಜೆಟ್ ಲೈನ್ ಯಾವ ರೀತಿಯಾಗಿದೆ, ಆ್ಯಂಡು ಇಂಡಿಫರೆನ್ಸ್ ಕರ್ವ್ ಯಾವ ರೀತಿಯಾಗಿದೆ ಅಂತ. ಸೊ ಇದನ್ನು ನಾವು ಅನಲೈಸ್ನ ಮಾಡುವಾಗ ಇಲ್ಲಿ ಬೇಸಿಕ್ಕಾಗಿ ಕೆಲವು ಅಸಂಪ್ಷನ್ಸ್ನ ಇಟ್ಕೊಂಡು ಅನಲೈಸ್ನ ಮಾಡ್ತಾ ಹೋಗ್ತೀವಿ. ಅಸಂಪ್ಷನ್ಸ್ ಏನು ಅಸಂಪ್ಷನ್ಸ್ ಏನಂತಂದರೆ, ನಿಮಗೆ ಇಂಡಿಫರೆನ್ಸ್ ಕರ್ವಲ್ಲಿ ಕೆಲವು ಅಸಂಪ್ಷನ್ಸನ್ನು ನೋಡ್ಕೊಂಡಿದ್ರ, ಅದೇ ರೀತಿಯಾಗಿ ಕೆಲವು ಅಸಂಪ್ಷನ್ಸ್ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನಿಮಗೆ ಕ್ಲಿಯರಾಗಿ ಗೊತ್ತಿದೆ, ಇಂಡಿಫರೆನ್ಸ್ ಕರ್ವಲ್ಲಿ ಕನ್ಸ್ಯೂಮರ್ ಇನ್ಕಮ್ ಈಸ್ ಗಿವನ್, ವ್ಯಕ್ತಿ ಆದಾಯ ಮೀನ್ಸ್ ಅನುಭೋಗಿ ಆದಾಯ ಸೊ ಸೇರಿಕೊಂಡಿದೆ. ಆ್ಯಂಡು ಎರಡನೇದಾಗಿ ಕನ್ಸ್ಯೂಮರ್ಸ್ ಏನಿದೆ, ಕನ್ಸ್ಯೂಮರ್ ರ್ಯಾಷನಲ್ ಕನ್ಸ್ಯೂಮರ್ ಆಗಿರ್ತಾನೆ, ಆತ ಹೆಚ್ಚಿನ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ಸನ್ನು ಪಡಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾನೆ. ಐ ವಾಂಟ್ ಗೆಟ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಥವಾ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಯೂಸಿಂಗ್ ಕಮಾಡಿಟೀಸ್. ಎರಡನೇ ಒಂದು ಅಸಂಪ್ಷನ್ಸ್ ಆಗಿರುತ್ತೆ. ಥರ್ಡ್ ಅಸಂಪ್ಷನ್ಸು ಕನ್ಸ್ಯೂಮರ್ಸ್ ಅವೇರ್ ಅಬೌಟ್ ಇಂಡಿಫರೆನ್ಸ್ ಮ್ಯಾಪ್. ಇಂಡಿಫರೆನ್ಸ್ ಮ್ಯಾಪ್ ಅಂದರೆ ನಿಮಗೆ ಇಂಡಿಫರೆನ್ಸು ಕರ್ವು ಪ್ರಾಪರ್ಟೀಸಲ್ಲಿ ನೀವು ನೋಡ್ಕೊಂಡು ಹೋಗಿದ್ದೀರಾ. ಮೀನ್ಸ್ ಹೈಯರ್ ಲೆವೆಲ್ ಇಂಡಿಫರೆನ್ಸ್ ಕರ್ವ್ ಹೈ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ನ ಪ್ರೊವೈಡ್ ಮಾಡುತ್ತೆ, ಲೋಯರ್ ಲೆವೆಲ್ ಇಂಡಿಫರೆನ್ಸ್ ಕರ್ವ್ ಲೋಯರ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ. ಇಲ್ಲಿ ಗ್ರೂಪ್ ಆಫ್ ಇಂಡಿಫರೆನ್ಸ್ ಕರ್ವ್ ರೆಪ್ರೆಸೆಂಟಿಂಗ್ ಸಿಂಗಲ್ ಡಯಾಗ್ರಾಮ್ಸ್ ದಟ್ ಈಸ್ ಕಾಲ್ಡ್ ಇಂಡಿಫರೆನ್ಸ್ ಮ್ಯಾಪ್ ಅಂತ. ಸೊ ಆ ಥರ ಇಂಡಿಫರೆನ್ಸ್ ಮ್ಯಾಪ್ ಬಗ್ಗೆ ಅವನಿಗೆ ಅವೇರ್ ಇರಬೇಕು. ಅದರ ಅರ್ಥ ಜಾಸ್ತಿ ಮೀನ್ಸ್ ಹೈ ಲೆವೆಲ್ ಇರುವಂಥ ಇಂಡಿಫರೆನ್ಸ್ ಕರ್ವು ಹೆಚ್ಚಿನ ರೀತಿಯ ತೃಪ್ತಿಯನ್ನು ಸ್ಯಾಟಿಸ್ಫ್ಯಾಕ್ಷನ್ಸ್ನ ಪ್ರೊವೈಡ್ನ ಮಾಡ್ತಾ ಹೋಗುತ್ತೆ, ಕಡಿಮೆಯಲ್ಲಿ ಇರೋದು ಕಡಿಮೆಯನ್ನು ಪ್ರೊವೈಡ್ನ ಮಾಡ್ತಾ ಹೋಗುತ್ತೆ ಅಂತ. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಅಂಡು ಫೋರ್ತು ಒಂದು ಅಸಂಪ್ಷನ್ಸ್ ನೋಡೋದಾದರೆ ಪ್ರೈಸ್ ಏನಿದೆ, ಪ್ರೈಸು ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ಕೂಡ ನೀವು ನೆನ್ಪಿಡ್ಕೊಳ್ಬೇಕಾಗುತ್ತೆ. ಪ್ರೈಸ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂಡು ಮೇಜರಾಗಿ ಇನ್ನೊಂದು ಮೇಜರ್ ಕಂಡೀಷನ್ಸ್ ಏನಂತಂದರೆ, ಈ ಕನ್ಸ್ಯೂಮರ್ಸು ಏನಿದ್ದಾನೆ ಆತ ಸ್ಯಾಟಿಸ್ಫ್ಯಾಕ್ಷನ್ ಪಡುವಂಥ ಸಂದರ್ಭ ದೇರ್ ಇಸ್ ಎ ಕಂಡೀಷನ್ಸ್. ಆ ಕಂಡೀಷನ್ಸ್ ಏನಾಗಿರುತ್ತೆ ಅಂತಂದರೆ, ಇಲ್ಲಿ ಬಜೆಟ್ ಲೈನು ಮತ್ತು ಇಂಡಿಫರೆನ್ಸ್ ಕರ್ವ್ ಏನಿದೆ, ಇಂಡಿಫರೆನ್ಸ್ ಕರ್ವು ಅದು ಟ್ಯಾಂಜೆಂಟ್ ಆಗಿರುತ್ತೆ.
ಮೀನ್ಸ್ ಬಜೆಟ್ ಲೈನ್ ಟ್ಯಾಂಜೆಂಟ್ ಟು ದಿ ಇಂಡಿಫರೆನ್ಸ್ ಕರ್ವ್. ಆ್ಯಂಡ್ ಇದನ್ನು ನಾವು ಈ ರೀತಿಯಾಗಿ ಹೇಳ್ತಾ ಹೋಗ್ತೀವಿ. ನಿಮಗೆ ಲಾಸ್ಟು ಬಜೆಟ್ ಲೈನಲ್ಲಿ ಪ್ರೈಸ್ ರೇಷೋನ ತಿಳ್ಕೊಂಡಿದ್ರ, ಪಿ ಎಕ್ಸ್ ಡಿವೈಡ್ ಬೈ ಪಿ ವೈ ಇಸ್ ಈಕ್ವಲ್ ಎಮ್ ಆರ್ ಎಸ್ ಎಕ್ಸ್ ವೈ, ವೇರ್ ಪ್ರೈಸು ಎಕ್ಸ್ ಡಿವೈಡೆಡ್ ಬೈ ಪ್ರೈಸ್ ಬೈ ಮೀನ್ಸ್ ಪ್ರೈಸ್ ರೇಷಿಯೋ ಈಕ್ವಲ್ ಟು ಎಮ್ ಆರ್ ಎಸ್ ಎಕ್ಸ್ ವೈ. ಯಾವಾಗ ಎರಡು ಕೂಡ ಈಕ್ವಲ್ ಆಗ್ತಾ ಹೋಗುತ್ತೆ ಆವ ಸಂದರ್ಭದಲ್ಲಿ ನಮಗೆ ಅಥವಾ ಕನ್ಸ್ಯೂಮರ್ಸ್ಗೆ ಹೆಚ್ಚಿನ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇದು ಬೇಸಿಕ್ ಆದ ಒಂದು ಕೆಲವು ಅಸಂಪ್ಷನ್ಸ್, ಕೆಲವು ಕಂಡೀಷನ್ಸ್. ಇದನ್ನು ಆಧರಿಸಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅಂತ. ಮೊದಲನೇ ಅಸಂಪ್ಷನ್ಸು ಕನ್ಸ್ಯೂಮರ್ ಇನ್ಕಮ್ ಗಿವನ್, ಅವನ ಆದಾಯವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅಂಡು ಏನು ಕನ್ಸ್ಯೂಮರ್ಸು ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ, ವಾಂಟ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಯೂಸಿಂಗ್ ದಿ ಕಾಮೋಡಿಟಿ. ಆ್ಯಂಡ್ ಥರ್ಡ್ ಪ್ರೈಸು ಏನು ಕಾನ್ಸ್ಟೆಂಟ್ ಆಗಿರುತ್ತೆ, ಕನ್ಸ್ಯೂಮರ್ಸು ರ್ಯಾಷನಲ್ ಆಗಿರ್ತಾನೆ. ಆ್ಯಂಡ್ ಅವನಿಗೆ ಇಂಡಿಫರೆನ್ಸು ಮ್ಯಾಪ್ ಬಗ್ಗೆ ಅವನಿಗೆ ಅವೇರ್ ಇರುತ್ತೆ, ಇಂಡಿಫರೆನ್ಸನ್ನು ಹೈಯರ್ದು ಏನು ಕೊಡುತ್ತೆ ಲೋಯರ್ದು ಏನು ಕೊಡುತ್ತೆ ಅಂತ. ಆ್ಯಂಡು ಕೆಲವು ಮೇಜರ್ ಕಂಡೀಷನ್ಸನ್ನು ಇಟ್ಕೊಡ್ತಾ ಹೋಗ್ತೀವಿ. ಅಂದರೆ ಯಾವಾಗ ಇಂಡಿಫರೆನ್ಸ್ ಕರ್ವು ಟ್ಯಾಂಜೆಂಟ್ ಟು ದಿ ಬಜೆಟ್ ಲೈನ್ ಮೀನ್ಸ್ ಬಜೆಟ್ ಲೈನ್ ಟ್ಯಾಂಜೆಂಟ್ ಟು ಇಂಡಿಫರೆನ್ಸ್ ಕರ್ವ್ ಯಾವ ಎರಡು ಕೂಡ ಒಂದು ಸಂಧಿಸ್ತಾ ಹೋಗ್ತೀವಿ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಏನು ಈಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತಾ ಹೋಗ್ತೀವಿ ಅಂತ. ಅದಕ್ಕೆ ನಾವು ಯಾವ ರೀತಿ ಬರ್ತಾ ಹೋಗ್ತೀವಿ ಅಂದರೆ ಪ್ರೈಸು ಎಕ್ಸು ಡಿವೈಡ್ ಬೈ ಪ್ರೈಸ್ ಬೈ ಪಿ ಎಕ್ಸ್ ಡಿವೈಡ್ ಬೈ ಪಿ ವೈ ಇಸ್ ಈಕ್ವಲ್ ಟು ಎಮ್ ಆರ್ ಎಸ್ ಎಕ್ಸ್ ವೈ. ಸೊ ಯಾವಾಗ ಇವೆರಡು ಕೂಡ ಈಕ್ವಲ್ ಆಗ್ತಾ ಹೋಗ್ತವೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಪಡಿತಾ ಹೋಗ್ತೇನೆ ಅಂತ ತಿಳ್ಕೊಂಡು, ದೀಸ್ ಆರ್ ದಿ ಬೇಸಿಕ್ ಅಸಂಪ್ಷನ್ಸ್ ಆ್ಯಂಡ್ ಬೇಸಿಕ್ ಕಂಡೀಷನ್ಸ್. ಇಲ್ಲಿ ಜಿಯೋಮೆಟ್ರಿಕ್ ಮೆಥಡಲ್ಲಿ ನಾವು ನಿಮಗೆ ಬಜೆಟ್ ಲೈನ್ ಬಗ್ಗೆ ಗೊತ್ತಿದೆ. ಸೊ ದಿಸ್ ಈಸ್ ಬಜೆಟ್ ಲೈನ್ ನಿಮಗೆ ಗೊತ್ತಿದೆ. ಏನು ಓ ಎಕ್ಸ್ ಓ ವೈ, ಇಲ್ಲಿ ಎಕ್ಸ್ ಗೂಡ್ ಯಾವುದೊಂದು ಗೂಡ್ ಅಂತ ಅಂದ್ಕೊಂಡಿದ್ದೀವಿ, ಅಂಡು ವೈ ಗೂಡ್ ಅಂದ್ಕೊಂಡಿದ್ದೀವಿ. ಇಲ್ಲಿ ಬಜೆಟ್ ಲೈನ್ ನಿಮ್ಗೆ ಗೊತ್ತಿದೆ, ಒಂದು ಗಿವನ್ ಇನ್ಕಮ್ಸ್ ಇದೆ. ಆ ಇನ್ಕಮಲ್ಲಿ ಸಮಥಿಂಗ್ ಪಾಸಿಬಿಲಿಟಿ ಆಫ್ ದಿ ಕನ್ಸ್ಯೂಮರ್ಸ್ ಟು ಬೈಯಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ವಿತ್ ಗಿವನ್ ಲೆವೆಲ್ ಆಫ್ ಇನ್ಕಮ್. ಅವನಿರುವಂಥ ಇನ್ಕಮಲ್ಲಿ ಯಾವ ರೀತಿ ಕೊಂಡುಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಅಂತ ಇಲ್ಲಿ ಸಂಪೂರ್ಣವಾಗಿ ವೈನ ಕೊಂಡ್ಕೊಳ್ತಾ ಹೋಗ್ತಾರೆ, ಸಂಪೂರ್ಣ ಎಕ್ಸನ್ನ ಕೊಂಡ್ಕೊಡ್ತಾರೆ, ಸಮಥಿಂಗ್ ಪಾಸಿಬಿಲಿಟೀಸ್. ಆ್ಯಂಡ್ ಸಮ್ ಮೆನಿ ಬಂಡಲ್ಸ್ಗಳು ಬರ್ತಾ ಹೋಗುತ್ತೆ. ಇವೆಲ್ಲ ಬಂಡಲ್ಸ್ ಕೂಡ ಕನ್ಸ್ಯೂಮರ್ಸ್ ಇನ್ಕಮ್ಗೆ ಈಕ್ವಲ್ ಆಗಿರುತ್ತೆ. ಅದು ನೀವು ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ತಿಳ್ಕೊಂಡಿದ್ರ ಬಜೆಟ್ ಲೈನಲ್ಲಿ. ಅಥವಾ ಸಮಥಿಂಗ್ ಬಂಡಲ್ಸ್ ಬರ್ತಾ ಹೋಗುತ್ತೆ. ಆ ವ್ಯಕ್ತಿ ಆ ಎಂಟೈರ್ ಇನ್ಕಮ್ನ ಸ್ಪೆಂಡ್ ಮಾಡ್ತಾ ಹೋದಾಗ ಎಷ್ಟೋ ರೀತಿಯಾದ ವಸ್ತುಗಳನ್ನು ಕೊಂಡುಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಇದೆ. ಅದು ಸಂಪೂರ್ಣ ಎಂಟೈರ್ ಇನ್ಕಮ್ನ ಎಕ್ಸ್ಗೆ ಯೂಸ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ವೈಗೆ ಯೂಸ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ, ಎಕ್ಸ್ ಮತ್ತು ವೈ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ. ದಟ್ ಈಸ್ ಅ ಬಜೆಟ್ ಲೈನ್, ಸಮಥಿಂಗ್ ಪಾಸಿಬಿಲಿಟೀಸ್. ಆ್ಯಂಡ್ ಇಂಡಿಫರೆನ್ಸ್ ಕರ್ವ್ ನಿಮಗೆ ಗೊತ್ತಿದೆ. ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಆಲ್ ಇಂಡಿಫರೆನ್ಸು ಬಂಡಲ್ಸ್ ಏನಿದೆ, ಆಲ್ ಬಂಡಲ್ಸ್ ಗಿವನ್ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಟು ದಿ ಕನ್ಸ್ಯೂಮರ್ಸ್. ಏನು ಬಂಡಲ್ಸ್ ಕೂಡಿದೆ, ಆಲ್ ಬಂಡಲ್ಸ್ ಗಿವ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಲ್ಲಿ ವ್ಯಕ್ತಿ ಸಂಪೂರ್ಣವಾಗಿ ಒಂದು ಗೂಡ್ಸ್ ಮೇಲೆ ಆತ ಕನ್ಸ್ಯೂಮ್ ಮಾಡಲ್ಲ, ಅಥವಾ ಎಕ್ಸ್ ಗೂಡ್ಸ್ ಅಥವಾ ವೈ ಗೂಡ್ಸ್ ಮೇಲೆ ಮಾಡ್ತಾ ಹೋಗಲ್ಲ, ಅದು ಎರಡನ್ನೂ ಕೂಡ ಬ್ಯಾಲೆನ್ಸ್ನ ಮಾಡ್ತಾ ಹೋಗ್ತೇನೆ ಅಂದ್ಕೊಂಡು ನೀವು ತಿಳ್ಕೊಂಡಿದ್ರ. ಅಲ್ಲಿ ಗೊತ್ತಿದೆ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾ ಹೋಗ್ತೀರ. ಮೀನ್ಸ್ ಮೋನೋಟೋನಿಕ್ ಪ್ರಿಫರೆನ್ಸಸ್ ಅಂತ. ಆ ವ್ಯಕ್ತಿ ಯಾವಾಗಲೂ ಕೂಡ ಮೀನ್ಸ್ ಯಾವುದಕ್ಕೆ ಪ್ರಿಫರ್ ಮಾಡ್ತಾನೆ, ಹೆಚ್ಚಿನ ಸಂತೃಪ್ತಿಯನ್ನು ಪಡ್ಕೊಳ್ಳಿ, ಹೆಚ್ಚಿನ ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಳಿಕ್ಕೆ ಟ್ರೈ ನಾವು ಮಾಡ್ತಾ ಹೋಗ್ತೇನೆ ಅಂದ್ಕೊಂಡು. ಇದು ಬಜೆಟ್ ಲೈನ್ ಗೊತ್ತಿರುವುದು ನಿಮಗೆ. ಇಂಡಿಫರೆನ್ಸ್ ಕರ್ವ್ ನಾವು ಇದೇ ಡಯಾಗ್ರಾಮ್ಸ್ ಇಂಡಿಫರೆನ್ಸ್ ಕರ್ವ್ನ ಹಾಕ್ತಾ ಹೋಗುವ ಯಾವ ರೀತಿ ಬರ್ತಾ ಹೋಗುತ್ತೆ ಅಂದ್ಕೊಂಡು. ದಿಸ್ ಈಸ್ ಒನ್ ಇಂಡಿಫರೆನ್ಸ್ ಕರ್ವ್, ದಿಸ್ ಈಸ್ ಅನದರ್ ಇಂಡಿಫರೆನ್ಸ್ ಕರ್ವ್, ದಿಸ್ ಈಸ್ ಒನ್ ಮೋರ್ ಇಂಡಿಫರೆನ್ಸ್ ಕರ್ವ್, ದಿಸ್ ಈಸ್ ಅನದರ್ ಒನ್ ಇಂಡಿಫರೆನ್ಸ್ ಕರ್ವ್. Look at this is IC1, this is IC2, this is IC3, this is IC4. ಇಲ್ಲಿ ದಿಸ್ ಇಸ್ ಅ ಬಜೆಟ್ ಲೈನ್, ಇದು ಬಜೆಟ್ ಲೈನ್, ಇದು ಎಕ್ಸ್ ಕಮಾಡಿಟಿಗೆ ಸಂಬಂಧಪಟ್ಟದ್ದು, ಇದು ವೈ ಕಮಾಡಿಟಿಗೆ ಸಂಬಂಧಪಟ್ಟಿರುವಂಥದ್ದು, ಇದು ಇಂಡಿಫರೆನ್ಸ್ ಕರ್ವ್ ಐಸಿ ಕರ್ವ್ಸ್ ಇರುವಂಥದ್ದು. ಇಲ್ಲಿ 4 ಇಂಡಿಫರೆನ್ಸ್ ಕರ್ವ್ ಇದೆ. ನಿಮಗೆ ಒಂದೊಂದನ್ನು ಅನಲೈಸ್ ಮಾಡ್ತಾ ಹೋಗುವ. ಫಸ್ಟ್ ಬಜೆಟ್ ಲೈನ್ಗೆ ಬನ್ನಿ. ಬಜೆಟ್ ಲೈನ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿದೆ. ಬಜೆಟ್ ಲೈನ್ ಇರುವಂಥದ್ದು ಅವನ ಇನ್ಕಮ್ಗೆ ಸಂಬಂಧಪಟ್ಟದಾಗಿರುವಂಥದ್ದು. ಒಬ್ಬ ಕನ್ಸ್ಯೂಮರ್ಸ್ ಅವನಲ್ಲಿರುವಂಥ ಆದಾಯದಲ್ಲಿ ಎಷ್ಟು ರೀತಿಯಾದ ಬಂಡಲ್ಸ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಇರುವಂಥದ್ದು ಅಂತ. ಸಂಪೂರ್ಣ ಒಂದು 5-6 ಬಂಡಲ್ಸ್ಗಳು ಬಂದಿದೆ ಅಂತಂದರೆ 6 ಬಂಡಲ್ಸ್ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಬಜೆಟ್ ಲೈನ್ ತಿಳ್ಕೊಂಡಿದ್ರ.
ಸೊ ಹಾಗಾಗಿ ಅಷ್ಟು ಲಿಮಿಟ್ ಇನ್ಕಮ್ಸ್ ಅದೇನು ಇನ್ಕಮ್ ಇದೆ ಇನ್ಕಮ್ ಒಳಗಡೆ ಆತ ಕೊಂಡ್ಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಇರುವಂಥದ್ದು ಅಂತ. ಇಲ್ಲಿ ಇಂಡಿಫರೆನ್ಸ್ ಕರ್ವ್ಗೆ ಬಂದಾಗ ಇಂಡಿಫರೆನ್ಸ್ ಕರ್ವಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಆಲ್ ಬಂಡಲ್ಸ್ ಗಿವ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಟು ದಿ ಕನ್ಸ್ಯೂಮರ್ಸ್. ಇರುವಂಥ ಎಲ್ಲ ಬಂಡಲ್ಸ್ ಕೂಡ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಹೋಗುತ್ತೆ ಅಂತ. ನಿಮಗೆ ಯಾವುದು ಇಂಡಿಫರೆನ್ಸ್ ಕರ್ವ್ ಅಂತ ಅನ್ಕೊಂಡ್ರೆ ಇಲ್ಲಿ ಒಂದು 5-6 ಬಂಡಲ್ಸ್ ಇದೆ ಅಂತಂದ್ರೆ ಎಲ್ಲ ಬಂಡಲ್ಸ್ ಕೂಡ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಇದು ಸಮಥಿಂಗ್ ಬಂಡಲ್ಸ್ ಇದೆ ಎಲ್ಲ ಕೂಡ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಬಟ್ ಬಿಟ್ವೀನ್ ಒನ್ ಇಂಡಿಫರೆನ್ಸ್ ಕರ್ವ್ ಇನ್ನೊಂದು ಇಂಡಿಫರೆನ್ಸ್ ಕರ್ವ್ ನಡುವೆ ಸಮಥಿಂಗ್ ಡಿಫರೆನ್ಸಸ್ ಇದೆ. ನಿಮಗೆ ಹೇಳಿದ್ದೇನೆ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಇರುವಾಗ ಐ ಲೆವೆಲ್ ಇಂಡಿಫರೆನ್ಸ್ ಕರ್ವ್ ಗಿವ್ ಐ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಇದು ಇದೇನಿದೆ ಇದಕ್ಕಿಂತ ಕಡಿಮೆ ಕೊಡುತ್ತೆ, ಇದು ಇದಕ್ಕಿಂತ ಕಡಿಮೆ ಕೊಡುತ್ತೆ, ಇದಕ್ಕಿಂತ ಕಡಿಮೆ ಕೊಡ್ತಾ ಹೋಗುತ್ತೆ. ಸೊ ಐ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಹೋಗುತ್ತೆ ಅಂತ ಅದು ನಿಮ್ಮ ಮೈಂಡ್ ಇಟ್ಕೊಡಿ. ಇಲ್ಲಿ ಯಾವ ಸಂದರ್ಭದಲ್ಲಿ ಕನ್ಸ್ಯೂಮರ್ಸು ಏನು ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾ ಹೋಗ್ತಾರೆ, ಯಾವ ಬಂಡಲ್ ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾ ಹೋಗ್ತಾನೆ, ವಿಚ್ ಪಾಯಿಂಟ್ಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಪಡ್ತಾ ಹೋಗ್ತಾನೆ ಅಂತ. ಇಲ್ಲಿ ಕಂಡೀಷನ್ಸ್ ಅಲ್ಲಿ ನಾವು ಹೇಳ್ತಾ ಹೋಗ್ವಿ ವೆನ್ ಬಜೆಟ್ ಲೈನ್ ಟ್ಯಾಂಜೆಂಟ್ ಟು ಇಂಡಿಫರೆನ್ಸ್ ಕರ್ವ್. ಯಾವ ಸಂದರ್ಭದಲ್ಲಿ ಯಾವ ಪಾಯಿಂಟ್ ಅಲ್ಲಿ ಬಜೆಟ್ ಲೈನು ಇಂಡಿಫರೆನ್ಸ್ ಕರ್ವ್ ನ ಟ್ಯಾಂಜೆಂಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಪಾಯಿಂಟ್ ಆ ಬಂಡಲ್ಸ್ ಇರೋದು ಯಾವ್ದೋ ಒಂದು ಬಂಡಲ್ಸ್ ಇದೆ ಅಂದ್ರೆ ಇನ್ ದಿಸ್ ಬಂಡಲ್ಸ್ ದ ಕನ್ಸ್ಯೂಮರ್ಸ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಇಸ್ ಕಾಲ್ಸ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. ಯಾವ ಬಂಡಲ್ ಅಂತಂದ್ರೆ ಇಲ್ಲಿ ಮೆನಿ ಬಂಡಲ್ಸ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಬಂಡಲ್ಸ್ ಇದೆ, ಇಲ್ಲೊಂದಿದೆ, ಇಲ್ಲೊಂದಿದೆ ಅಂತ ಅನ್ಕೊಳ್ಳಿ. ಸೊ ಸಮಥಿಂಗ್ ಬಂಡಲ್ಸ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಮೆನಿ ಬಂಡಲ್ಸ್ ತುಂಬಾ ಪಾಯಿಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಸರಿ, ಯಾವ್ದೊಂದು ಎ ಬಂಡಲ್ಸ್ ಅಂತ ಅನ್ಕೊಳ್ಳಿ, ಇದು ಬಿ ಬಂಡಲ್ಸ್, ಸಿ ಬಂಡಲ್ಸ್, ಡಿ ಬಂಡಲ್ಸ್, ಇ ಎಫ್ ಜಿ ಎಚ್, ಮೆನಿ ಬಂಡಲ್ಸ್ ಇಸ್ ದೇರ್ ಇನ್ ದಿಸ್ ಗ್ರಾಫ್. ತುಂಬಾ ಬಂಡಲ್ಸ್ ಕೊಡಿದೆ ಅಂತಂದ್ರೆ ಇನ್ ವಿಚ್ ಬಂಡಲ್ಸ್ ಈಸ್ ಸೂಟಬಲ್ ಫಾರ್ ದಿ ಕನ್ಸ್ಯೂಮರ್ಸ್ ಟು ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಯಾವ ಬಂಡಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಕನ್ಸ್ಯೂಮರ್ಸ್ಗೆ ಹೆಚ್ಚಿನ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಓನ್ಲಿ ಇನ್ ದಿಸ್ ಬಂಡಲ್ಸ್. ಕಾರಣ ನೀವು ಹೇಳ್ತಾ ಹೋಗ್ಬೋದು ಸರ್ ಇಂಡಿಫರೆನ್ಸ್ ಕರ್ವ್ ನಿಮಗೆ ಹೈಯರ್ ಲೆವೆಲ್ ಇಂಡಿಫರೆನ್ಸ್ ಕರ್ವ್ ಐ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರ. ಇಲ್ಲಿ IC3 ಇದೆ, IC4 ಇದೆ, IC3 ಅಂಡ್ IC4 ಇಸ್ ಹೈಯರ್ ಇಂಡಿಫರೆನ್ಸ್ ಕರ್ವ್ ದೆನ್ ದಿ IC2 ಅಂತ. ಬಟ್ ಇಲ್ಲಿ ಇರುವಂತದ್ದು ಕನ್ಸ್ಯೂಮರ್ ಇನ್ಕಮ್ ಏನಿದೆ, ನಾವು ಇನ್ಕಮಿಗೆ ಮಾಡ್ತಿರುವಂತದ್ದು ಈ ಕನ್ಸ್ಯೂಮರ್ ಇನ್ಕಮ್ ಲೈನ್ಸ್ ಬಜೆಟ್ ಲೈನ್ ಇದೆ. ಇಲ್ಲಿ ಇನ್ಕಮ್ ಒಂದು 100 ಇದೆ ಅಂದ್ರೆ ಅವನ ಇನ್ಕಮ್ ಇರುವಂತದ್ದು 100 ರೂಪೀಸ್ ಅನ್ನ ವ್ಯಕ್ತಿ ಯಾವ ವಸ್ತುವನ್ನ ಕೊಂಡ್ಕೊಂಡ್ರೆ ಅವ್ನು ಸ್ಯಾಟಿಸ್ಫೈ ಸಿಗುತ್ತೆ ಅಂತ ಕ್ವಶನ್ಸ್. ಇದು ಮೇಲ್ಗಡೆ ಇರುವಂತ ಇಂಡಿಫರೆನ್ಸ್ ಕರ್ವ್, ಅದು ಐ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು, ಐ ಲೆವೆಲ್ ಬಂಡಲ್ಸ್. ಬಟ್ ಈ 100 ಅಮೌಂಟ್ ಅಲ್ಲಿ ಈ ಬಂಡಲ್ಸ್ ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದು ನಮಗೆ ಈ ಎ ಬಂಡಲ್ಸ್ ಏನಿದೆ, ಎ ಬಂಡಲ್ಸ್ ನಾವು ಐ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ನಾವು ಪಡೆದುಕೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ದಿಸ್ ಈಸ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಪಾಯಿಂಟ್ಸ್. ಇದು ಒಂದು ಮೆಥಡ್ ಅಲ್ಲಿ ವೆರಿ ಸಿಂಪಲ್ ಆಗಿ ವೇನ್ ಇಂಡಿಫರೆನ್ಸ್ ಕರ್ವ್ ಟ್ಯಾಂಜೆಂಟ್ ಟು ಬಜೆಟ್ ಲೈನ್. ಬಜೆಟ್ ಲೈನ್ ಯಾವಾಗ ಇಂಡಿಫರೆನ್ಸ್ ಕರ್ವ್ ನ ಸಂಧಿಸುತ್ತೆ ಆ ಪಾಯಿಂಟ್ ಅಲ್ಲಿರುವಂತಹ ಬಂಡಲ್ಸ್ ಕನ್ಸ್ಯೂಮರ್ಸ್ಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ತರ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀರಾ. ಇದು ಒಂದು ಮೆಥಡ್ಸ್. ಇನ್ನೊಂದು ಮೆಥಡ್ಸ್ ಇದೆ, ನೀಟಾಗಿ ಮೊದಲಿಂದ ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ನೊಂದು ಮೆಥಡ್ಸ್ ಏನಂದ್ರೆ ನ್ಯೂಮಾರಿಕಲ್ಸ್ ವ್ಯಾಲ್ಯೂನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಾಡುವಂತ ಮೆಥಡ್ಸ್. ದ ಬೇಸಿಕ್ ಕಂಡೀಷನ್ಸ್ ಈಸ್ ಪ್ರೈಸ್ ಎಕ್ಸ್ ಡಿವೈಡೆಡ್ ಬೈ ಪ್ರೈಸ್ ವೈ ಇಸ್ ಈಕ್ವಲ್ minus MRS XY. MRS XY ನಿಮಗೆ ಬಜೆಟ್ ಲೈನ್ ಅಲ್ಲಿ ನೀವು ನೋಡ್ಕೊಂಡಿದ್ರ ಪ್ರೈಸ್ ಎಕ್ಸ್ ಡಿವೈಡೆಡ್ ಬೈ ಪ್ರೈಸ್ ವೈ, ದ ರೇಷಿಯೋ ಆಫ್ ದಿ ಎಕ್ಸ್ ಕಮೋಡಿಟೀಸ್ ಅಂಡ್ ವೈ ಕಮೋಡಿಟೀಸ್ ಪ್ರೈಸ್ ಯಾವ ರೀತಿಯಾಗಿದೆ ಅನ್ಕೊಂಡು. ಸೊ ಪ್ರೈಸ್ ರೇಷಿಯೋ PX ಡಿವೈಡೆಡ್ ಬೈ PY ಅಂತ. ಸೊ ಅದಕ್ಕೆ ಸಮಥಿಂಗ್ ವ್ಯಾಲ್ಯೂಸ್ ಹಾಕೊಂಡು ನಾವು ಮಾಡ್ತಾ ಹೋಗಿದ್ವಿ ಅಂತ ಅನ್ಕೊಳ್ಳುವ. ನಿಮಗೆ ಬಜೆಟ್ ಲೈನ್ ಮಾಡುವಾಗ ನಿಮಗೆ ಒಂದು ಶೆಡ್ಯೂಲ್ ನೀವು ನೋಡ್ಕೊಂಡಿದ್ರ. ಸೊ ಸೇಮ್ ಶೆಡ್ಯೂಲ್ ಮ್ಯಾಚ್ ಮಾಡ್ತಾ ಹೋದ್ರೆ ಯು ಗೆಟ್ ಆನ್ಸರ್ಸ್ ನ್ಯೂಮಾರಿಕಲ್ ವ್ಯಾಲ್ಯೂ. ಇಲ್ಲಿ ದೇರ್ ಆರ್ 2 kinds ಆಫ್ ಕಮಾಡಿಟೀಸ್ ದೇರ್. 2 ಕಮಾಡಿಟೀಸ್ ಅನ್ನು ನೋಡ್ಕೊಂಡಿದ್ರೆ ಎಕ್ಸ್ ಕಮಾಡಿಟೀಸ್ ಅಂಡ್ ವೈ ಕಮಾಡಿಟೀಸ್ ಅಂತ. ಇಲ್ಲಿ ಎಕ್ಸ್ ಕಮಾಡಿಟೀಸ್ ಅಂಡ್ ವೈ ಕಮಾಡಿಟೀಸ್ ಪ್ರೈಸ್ ಅಂಡ್ ಎಕ್ಸ್ ಕಮಾಡಿಟೀಸ್ ಅಂಡ್ ವೈ ಕಮಾಡಿಟೀಸ್ ಪ್ರಮಾಣ ಕ್ವಾಂಟಿಟೀಸ್ ಆಫ್ ದಿ ಎಕ್ಸ್ ಕಮಾಡಿಟೀಸ್ ಅಂಡ್ ವೈ ಕಮಾಡಿಟೀಸ್. ಎಕ್ಸ್ ಅಂಡ್ ವೈ. ಇಲ್ಲಿ ಎಕ್ಸ್ ಕಮಾಡಿಟೀಸ್ ಸಮಥಿಂಗ್ ರೇಷವನ್ನ ನಾವು ನೋಡ್ತಾ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು 0 ಇದೆ ಅಂತ ಅನ್ಕೊಳ್ಳಿ. 1 2 3 4 5. ವೈ ಕಮಾಡಿಟೀಸ್ ಒಂದು 10, ಒಂದು 8, ಒಂದು 6, 4, 2, 0. ದಿಸ್ ಇಸ್ ದ ಶೆಡ್ಯೂಲ್. ನಿಮಗೆ ಗೊತ್ತಿದೆ
So the quantity of the X commodity, quantities of Y commodities. You talk about the price ratio. Px divided by Py, price ratio. ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಪ್ರೈಸ್ ರೇಷಿಯೋ ಅಂತಂದ್ರೆ Y commodity price is 2 times than the X commodities. ನಿಮ್ಮ Y commodity price ಏನಿದೆ X commodity ಪ್ರೈಸು Y commodity ಪ್ರೈಸ್ 2 ಟೈಮ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಫಾರ್ ಎಕ್ಸಾಂಪಲ್ X commodity ಪ್ರೈಸ್ ಒಂದು 10 rupees ಇದೆ ಅಂತ ಅನ್ಕೊಂಡ್ರೆ Y commodity ಪ್ರೈಸ್ ಇಸ್ 5 rupees ಇದೆ ಅಂತ ಅನ್ಕೊಂಡ್ರೆ ಸೊ 10 divided by 5 is that 2. The price ratio of the X and Y commodity is 2. ನೀವು in any conditions, in any bundles, in any combinations ನೀವು ನೋಡ್ತಾ ಹೋದ್ರೆ you get the same ratio. ಯಾಕೆಂತಂದ್ರೆ ಅಲ್ಲಿ ಪ್ರೈಸ್ ಕಾನ್ಸ್ಟೆಂಟ್ ಆಗಿದೆ ಅಂತ X commodity ಪ್ರೈಸ್ 10 ಇದೆ, Y commodity 5 ಇದೆ. ಸೊ ಸೇಮ್ ಎಲ್ಲದೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ಬಂಡಲ್ಸ್ ಕೂಡ ಅಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಪ್ರೈಸ್ ರೇಷಿಯೋ ಯಾವ ರೀತಿಯಾಗಿದೆ, ಸೊ 2 ಸೊ ಅದು 1:2 ಅಂತ ಬರಿತಾ ಹೋಗ್ಬೋದು. One is to 2 ಅಂತ ನಾವು ಬರಿತಾ ಹೋಗ್ಬೋದು ದ ರೇಷಿಯೋ. ಸೊ ಕಮ್ ಟು ದಿ ಇಂಡಿಫರೆನ್ಸ್ ಕರ್ವ್. ಇದು ಬಜೆಟ್ ಲೈನಿಗೆ ಸಂಬಂಧಪಟ್ಟಿರೋದು. ದ ಪ್ರೈಸ್ ರೇಷಿಯೋ ಆಫ್ ದಿ X ಅಂಡ್ Y ಕಮಾಡಿಟೀಸ್. ಇಫ್ ಯು ಕಮ್ ಟು ದಿ ಇಂಡಿಫರೆನ್ಸ್ ಕರ್ವ್, ನಿಮಗೆ ಮೈನಸ್ ಸೈನ್ ಏನ್ ಹೇಳುತ್ತೆ ಅಂತಂದ್ರೆ ದಿಸ್ ಸೈನ್ಸ್ ಇಂಡಿಕೇಟ್ ದ ಡೌನ್ವರ್ಡ್ ಸ್ಲೋಪಿಂಗ್ ಆಫ್ ದಿ ಇಂಡಿಫರೆನ್ಸ್ ಕರ್ವ್. ಡೌನ್ವರ್ಡ್ ಸ್ಲೋಪಿಂಗ್ ಅಂದ್ರೆ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಅಂಡ್ ವಿಲ್ಲಿಂಗ್ ಟು ಗೇನ್. ಒಬ್ಬ ವ್ಯಕ್ತಿ ಒಂದು ಕಮಾಡಿಟೀಸ್ ಪ್ರಮಾಣವನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಎಷ್ಟು ಯೂನಿಟ್ಸ್ ಆಫ್ ದಿ ಕಮಾಡಿಟಿಯನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾನೆ. ಸೊ ಆ ಮೈನಸ್ ಸೈನ್ ಏನ್ ಹೇಳುತ್ತೆ, ಸೊ ಅದು ಡೌನ್ವರ್ಡ್ ಸ್ಲೋಪಿಂಗ್ ಆಫ್ ದಿ ಕರ್ವ್ ಹೇಳ್ತಾ ಹೋಗುತ್ತೆ, ಇಂಡಿಫರೆನ್ಸ್ ಕರ್ವ್. ಇಲ್ಲಿ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ MRS. ನಿಮಗೆ MRS ನೀವು ನೋಡುವಾಗ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಅಲ್ಲಿ ನಿಮಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಎರಡು ಕಾನ್ಸೆಪ್ಟ್ ಅಂತ ತಿಳ್ಕೊಂಡಿದ್ರ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಲ್ಲಿ ನಿಮಗೆ ಮಾರ್ಜಿನ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ MRT ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರ. ಮಾರ್ಜಿನ್ ರೇಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಏನಿದೆ ಇನ್ಕ್ರೀಸ್ ಆಗಿರುತ್ತೆ, ಆ ಕಾರಣಕ್ಕಾಗಿದ್ದು ಕಾನ್ಕೇವ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ರ. ಸೇಮ್ ನೀವು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ಗೆ ಬಂದ್ರೆ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಈಸ್ ಡಿಮಿನಿಷಿಂಗ್ ಅಂತ ಹೇಳ್ದು ಹೋಗ್ತೀರಾ. ಇಲ್ಲಿ MRS ಏನಾಗಿರುತ್ತೆ, ಡಿಮಿನಿಷಿಂಗ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಇದು ಕಾನ್ವೆಕ್ಸ್ ಆಗಿರುತ್ತೆ ಅಂತ. ಸೊ ಇಂಡಿಫರೆನ್ಸ್ ಕರ್ವ್ ಮೇಜರ್ ಆದ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಾಪರ್ಟೀಸ್ ಅಂದ್ರೆ ಕಾನ್ವೆಕ್ಸ್ ಟು ದಿ ಒರಿಜಿನ್. ದ ಇಂಡಿಫರೆನ್ಸ್ ಕರ್ವ್ ಈಸ್ ಕಾನ್ವೆಕ್ಸ್ ಟು ದಿ ಒರಿಜಿನ್ಸ್. ಅದು ಮೂಲಕ್ಕೆ ಏನಾಗಿರುತ್ತೆ, ಸೊ ಕಾನ್ವೆಕ್ಸ್ ಆಗಿರುತ್ತೆ. ಏನಕ್ಕೆ ಕಾನ್ವೆಕ್ಸ್ ಆಗಿರುತ್ತೆ ಕಾರಣ ಅಂತಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಫಾರ್ X ಕಮಾಡಿಟೀಸ್ ಟು Y ಕಮಾಡಿಟಿ ಈಸ್ ಡಿಮಿನಿಷಿಂಗ್. ಅದು ಡಿಮಿನಿಷಿಂಗ್ ಆಗಿರುತ್ತೆ ಅಂತ. ನೀವು ಇಲ್ಲೂ ಕೂಡ ಕಮಾಡಿಟೀಸ್ ಅನ್ನು ನೋಡ್ತಾ ಹೋಗುವ X ಅಂಡ್ Y ಕಮಾಡಿಟೀಸ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ X ಮತ್ತು Y MRS XY. ಸೊ MRS XY X ಬಾರ್ದು Y ಕಮಾಡಿಟೀಸ್ ಯಾವ ರೀತಿ ಆಗಿದೆ ಅಂತ. ಇಲ್ಲಿ X ಬಂಡಲ್ಸ್ ಅಂಡ್ Y ಬಂಡಲ್ಸ್ ನಾವು ನೋಡ್ತಾ ಹೋಗುವ ಯಾವ ರೀತಿ ಆಗಿದೆ ಅಂತ. X ಬಂಡಲ್ಸ್ 1 2 3 4 5 6 ಇದೆ ಅಂತ ಅನ್ಕೊಳ್ಳಿ. ದೇರ್ ಇಸ್ ಎ ಪಾಸಿಬಿಲಿಟೀಸ್ ಅಂತ ಅನ್ಕೊಳ್ಳುವ. ಇಲ್ಲಿ Y ಕಮಾಡಿಟೀಸ್ ನೋಡ್ತಾ ಹೋಗ ಬಂಡಲ್ಸ್ ನಿಮಗೆ ಗೊತ್ತಿದೆ. ಇಲ್ಲಿ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಬಂಡಲ್ಸ್ ಇರುವಂತ ಎರಡು ಕಮಾಡಿಟೀಸ್ X ಮತ್ತು Y ಕಮಾಡಿಟಿ ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾಕೆಂತಂದ್ರೆ ಆಲ್ ಬಂಡಲ್ಸ್ ಗಿವ್ ಸೇಮ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಟು ದಿ ಕನ್ಸ್ಯೂಮರ್. ಇರುವಂತ ಎಲ್ಲಾ ಬಂಡಲ್ಸ್ ಕೂಡ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಒಂದು ಬಂಡಲ್ಸ್ ಇದೆ ಅಂತ ಅನ್ಕೊಂಡ್ರೆ ಯಾವ್ದು ಎನಿ ಕೈಂಡ್ಸ್ ಆಫ್ ಬಂಡಲ್ಸ್ 6 ಬಂಡಲ್ಸ್ ಬರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ. ಇಂಡಿಫರೆನ್ಸ್ ಕರ್ವ್ ಶೆಡ್ಯೂಲ್ ತಗೋ ನೋಡ್ತಾ ಹೋಗಿ. ಸೊ ಎಲ್ಲ ಬಂಡಲ್ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ಅಲ್ಲಿ ಯಾವುದು ಕೂಡ ಆಬ್ಸೆನ್ಸ್ ಇರಲ್ಲ. ಸೊ ಆ ಶುಡ್ ಬಿ ಪ್ರೆಸೆನ್ಸ್ ಎರಡು ಕೂಡ ನಮಗೆ ಇರ್ತಾ ಹೋಗುತ್ತೆ ಅಂತ. ಇಲ್ಲಿ ಒಂದು Y20 ಒಂದು 15 ಒಂದು 11 ಒಂದು 8 ಒಂದು 6 ಒಂದು 5. ಲುಕ್ ಅಟ್ ದೇರ್ ಬಂಡಲ್ಸ್ ನಿಮಗೆ ಗೊತ್ತಿದೆ. ಸೊ ಎರಡು ಒಂದು ಕಾಂಬಿನೇಷನ್ಸ್, ಇವೆರಡು ಒಂದು ಕಾಂಬಿನೇಷನ್ಸ್ ಅಂಡ್ ಇಷ್ಟು ಕಾಂಬಿನೇಷನ್ಸ್. ನೀವು ಬೇಕಾದ್ರೆ ಸಿಂಪಲ್ ಆಗಿ A ಕಾಂಬಿನೇಷನ್ಸ್ B C D E F ಅಂತ ಹೇಳ್ದು ಹೋಗ್ಬೋದು. ಇನ್ನು ಇಲ್ಲೂ ಕೂಡ ಅಷ್ಟೇ A B C D E F.
ಇಲ್ಲೂ ಕೂಡ ಒಂದು 6 ಕಾಂಬಿನೇಷನ್ಸ್. ಇದು ಬಜೆಟ್ ಲೈನ್ಗೆ ಸಂಬಂಧಪಟ್ಟಿರುವಂತ ಕಾನ್ಸೆಪ್ಟ್, ಇದು ಇಂಡಿಫರೆನ್ಸ್ ಕರ್ವ್ಗೆ ಸಂಬಂಧಪಟ್ಟಿರುವ ಕಾನ್ಸೆಪ್ಟ್. ಇಲ್ಲೂ ಕೂಡ ಕೆಲವು ಬಂಡಲ್ಸ್ ಇದೆ, ಏನ್ ಎಫ್ ಬಂಡಲ್ಸ್ ಇದೆ. ಇಲ್ಲಿ ಒಂದು ಎ ಬಂಡಲ್ಸ್ ಅಲ್ಲಿ ಒಂದು ಎಕ್ಸ್ ಕಮಾಡಿಟೀಸ್, ಒಂದು 20 ವೈ ಕಮಾಡಿಟೀಸ್ ಇದೆ. ಅಂಡ್ ಸಿ ಬಂಡಲ್ಸ್ ಗೆ ಬಂದ್ರೆ ಸಿ ಬಂಡಲ್ಸ್ ಅಲ್ಲಿ X3 ಎಕ್ಸ್ ಕಮಾಡಿಟೀಸ್ ಅಂಡ್ 11 ವೈ ಕಮಾಡಿಟೀಸ್ ಇದೆ. ಅಂಡ್ ಎಫ್ ಬಂಡಲ್ಸ್ ಬಂದ್ರೆ X6 ಎಕ್ಸ್ ಕಮಾಡಿಟೀಸ್ ಅಂಡ್ 5 ವೈ ಕಮಾಡಿಟೀಸ್ ಇರುವಂತದ್ದು. ಲುಕ್ ಅಟ್ ಇಲ್ಲಿ ದ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಫಾರ್ X to Y ಕಮಾಡಿಟೀಸ್. ಇಲ್ಲಿ MRS ಯಾವ ರೀತಿಯಾಗಿದೆ ನಿಮಗೆ ಗೊತ್ತಿದೆ. MRS ಈಸ್ ಡಿಮಿನಿಷಿಂಗ್. ನಮಗೆ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಮಾರ್ಜಿನ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಏನಿದೆ, ಡಿಮಿನಿಷಿಂಗ್ ಆಗಿರುತ್ತೆ. ಡಿಮಿನಿಷಿಂಗ್ ಆಗಿದ್ರೆ ಮಾತ್ರ ಅದು ಕಾನ್ವೆಕ್ಸ್ ಆಗಲಿಕ್ಕೆ ಸಾಧ್ಯವಿರುವಂತದ್ದು. ಇಲ್ಲಿ ಲುಕ್ ಅಟ್ ದ ಸಬ್ಸ್ಟಿಟ್ಯೂಷನ್ಸ್ ಯಾವ ರೀತಿಯಾಗಿದೆ ಅಂತ. ಇಲ್ಲಿ 1 ಇಂದ 2 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿಕ್ಕೆ ಹೌ ಮಚ್ ಯೂನಿಟ್ ಆಫ್ ದಿ ಕಮಾಡಿಟೀಸ್ ಶುಡ್ ಬಿ ಸ್ಯಾಕ್ರಿಫೈಸ್. ಎಷ್ಟು ಯೂನಿಟ್ ಅಷ್ಟು ಇದನ್ನ ವೈ ಕಮಾಡಿಟಿನ ಸ್ಯಾಕ್ರಿಫೈಸ್ ನಾವು ಮಾಡಿದ್ದೇನೆ. ಸೊ ದಟ್ ಸಬ್ಸ್ಟಿಟ್ಯೂಷನ್ಸ್ ಒಂದನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಮಾಣದಷ್ಟು, ಎಷ್ಟು ಕ್ವಾಂಟಿಟೀಸ್ ಅಷ್ಟು ವೈ ಕಮಾಡಿಟಿ ನಾನು ಆತ ಸ್ಯಾಕ್ರಿಫೈಸ್ ನ ಮಾಡಿದೆ. ದಟ್ ಈಸ್ ದ ಸಬ್ಸ್ಟಿಟ್ಯೂಷನ್ಸ್. ಇಲ್ಲಿ 20 ಇಂದ 50 ಎಷ್ಟಂದ್ರೆ ಎಷ್ಟು ವೇರಿಯೇಷನ್ಸ್ ಇದೆ, 5 ಇದೆ. ದ ರೇಷಿಯೋ ಈಸ್ 1:5. ಲುಕ್ ಅಟ್ ಇಲ್ಲಿ 1 ಇಂದ 2 ಗೆ ಇನ್ಕ್ರೀಸ್ ಆಗಿದೆ, ಇಲ್ಲಿ 20 ಇಂದ 15 ಗೆ ಕಡಿಮೆ ಆಗಿದೆ. ಸೊ 1 ಇಂದ 2 ಗೆ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ 20 ಇಂದ 15 ಗೆ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೇನೆ. ಸೊ 1:5. ನೆಕ್ಸ್ಟ್ ಬರ್ತವಾಗಿ ಇಲ್ಲಿ 2 ಇಂದ 3 ಗೆ ಇನ್ಕ್ರೀಸ್ ಆಗಿದೆ. ಸೊ ರೇಷಿಯೋ 1 ಇರುವಂತದ್ದು. ದ ಡಿಫರೆನ್ಸ್ ಬಿಟ್ವೀನ್ 1 to another ಯೂನಿಟ್ಸ್ ಆಫ್ ದಿ ಎಕ್ಸ್ ಕಮಾಡಿಟೀಸ್. ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ವೈ ಕಮಾಡಿಟೀಸ್ 1 to another's, ದ ರೇಷಿಯೋ ಅಂಡ್ ದ ಸಬ್ಸ್ಟಿಟ್ಯೂಷನ್ಸ್ ಫಾರ್ ದಿ ಸೊ ಗೆಟಿಂಗ್ ವೈ ಕಮಾಡಿಟೀಸ್. ಇಲ್ಲಿ 15 ಇಂದ ಎಷ್ಟುಗೆ ಬಂದಿದೆ, 11 4 1:4 ಬಂದಿದೆ. ಇಲ್ಲಿ 11 ಇಂದ 8 ಗೆ ರೆಡ್ಯೂಸ್ ಆಗಿದೆ. ಸೊ 1:3 ಇದೆ. ಕೆಳಗಡೆ 8 ಇಂದ 6 ಗೆ ರೆಡ್ಯೂಸ್ ಆಗಿದೆ. ಸೊ 1:2 ಇದೆ. ಅಂಡ್ 6 ಇಂದ 5 ಗೆ ರೆಡ್ಯೂಸ್ ಆಗಿದೆ. ಸೊ 1:1. Look at in which bundles, in which quantities the consumers get maximum satisfaction. ಯಾವ್ದು ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಂದ್ರೆ, look at the both schedule. The one is the budget line schedules, another one is the indifference curve schedule. The basic condition is the price X divided by price Y is equal to minus MRS XY. The basic conditions. ಈ ಕಂಡೀಷನ್ಸ್ ಆದ ಇಟ್ಕೊಂಡು ನೋಡಿದಾಗ in which bundles the consumers get maximum satisfactions and I mean which bundles the consumers get equilibrium. ಎಲ್ಲಿ equilibrium ಅಂತಾನಂದ್ರೆ, look at this something combination something bundles. Look at ಇಲ್ಲಿ ಬಜೆಟ್ ನಲ್ಲಿ ಎಲ್ಲಾನು ಕೂಡ ನಾವು 1:2 ಬರ್ಕೊಳ್ತೀವಿ ಅಂದ್ರೆ 1:2. Look at 1:2. ಈ ಕಡೆಗೆ ಬನ್ನಿ MRS XY 1:2. ಇಲ್ಲಿ 1:2 ಅಂತಂದ್ರೆ ಇನ್ ವಿಚ್ ಕಾಂಬಿನೇಷನ್ಸ್ ಅಂದ್ರೆ ಇನ್ ಈ ಕಾಂಬಿನೇಷನ್ಸ್ ಅದೇ ಈ ಬಂಡಲ್ಸ್. ಇಫ್ ದ ಕನ್ಸ್ಯೂಮರ್ಸ್ ಗೆಟ್ ಈ ಬಂಡಲ್ಸ್, ಕನ್ಸ್ಯೂಮರ್ಸ್ ಏನಾದ್ರು ಈ ಬಂಡಲ್ಸ್ ಆತ ಏನಾದ್ರು ಕೊಂಡ್ಕೊಂಡ್ರೆ ಕನ್ಸ್ಯೂಮರ್ಸ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ಸ್. ಕಾರಣ ದ ಬೇಸಿಕ್ ಕಂಡೀಷನ್ಸ್ ಈಸ್ ಪ್ರೈಸ್ ಎಕ್ಸ್ ಡಿವೈಡೆಡ್ ಬೈ ಪ್ರೈಸ್ ವೈ ಇಸ್ ಈಕ್ವಲ್ ಟು ಮೈನಸ್ MRS XY. ಸೊ ಈ ಕಂಡೀಷನ್ ಅನುಗುಣವಾಗಿ ಅಲ್ಲಿ ಆ ಸಂದರ್ಭದ ಈಕ್ವಿಲಿಬ್ರಿಯಂ ಅಂತಾನೆ ಅಂತಂದ್ರೆ ಇಲ್ಲಿ 1:2 ಇನ್ ಬಜೆಟ್ ಲೈನ್ಸ್ 1:2 ಇದೆ ಪ್ರೈಸ್ ರೇಷಿಯೋ ಅಂಡ್ MRS XY ಇಸ್ 1:2 ಇದೆ. ಹಾಗಾಗಿ ಈ ಕಂಡೀಷನ್ ಪ್ರಕಾರ 1:2 ಇಸ್ ಈಕ್ವಲ್ ಟು 1:2. ಇನ್ ಯಾವ ಬಂಡಲ್ ಅಲ್ಲಿ, ಇನ್ ಈ ಬಂಡಲ್ಸ್ ಆಫ್ ಈ ಕಾಂಬಿನೇಷನ್ಸ್ ಹೀಗೆ ಕನ್ಸ್ಯೂಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ಸ್ ನ ಪಡಿತಾ ಹೋಗ್ತಾನೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ಸ್ ಅಥವಾ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ. ಸೊ ಇದು ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಆಗಿರುವಂತದ್ದು. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಚಾಪ್ಟರ್ ಅಲ್ಲಿ ಥಿಯರಿ ಆಫ್ ದಿ ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ, ಒಂದು ವೇಳೆ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನ ಕೇಳಲಿಲ್ಲ ಅಂದ್ರೆ, ಒಂದು ವೇಳೆ ದ ಬಜೆಟ್ ಲೈನ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ದಿ ಬಜೆಟ್ ಲೈನ್ ಬಜೆಟ್ ಸೆಟ್ ನ ಕೇಳಲಿಲ್ಲ ಅಂದ್ರೆ 100% ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ ಕೇಳ್ತಾ ಹೋಗ್ತೇನೆ. ಈ 3 ಕಾನ್ಸೆಪ್ಟ್ಸ್ ಏನಿದೆ 100% 3ರಲ್ಲಿ 1 ಕ್ವಶನ್ಸ್ ಕನ್ಫರ್ಮ್ ಆಗಿ ಕೇಳ್ತಾನೆ. ಸೊ ಹಾಗೆ ಇದು 6 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ಸ್ ಆಗಿದೆ. ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಜಿಯೋಮೆಟ್ರಿಕ್ ಮೆಥಡ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಬರಿತಾ ಹೋಗ್ಬೋದು. ಅಂಡ್ ನಿಮಗೆ ನ್ಯೂಮರಿಕಲ್ ವ್ಯಾಲ್ಯೂಸ್ ಹಾಕಿ ಮಾಡ್ತಾ ಹೋಗ್ಬೋದು. ಸೊ ಬೋತ್ ಶುಡ್ ಬಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇರುವಂತದ್ದು. ಅಂಡ್ ನೆಕ್ಸ್ಟ್ ಆಬ್ಜೆಕ್ಟ್ ನಿಮಗೆ ಗೊತ್ತಿದೆ, ಆಸ್ ಎ ಕನ್ಸ್ಯೂಮರ್ಸ್
ಒಬ್ಬ ಕನ್ಸ್ಯೂಮರ್ ಆಗಿ ಹೌ ದ ಕನ್ಸ್ಯೂಮರ್ಸ್ ಕ್ಯಾನ್ ಟೇಕಿಂಗ್ ಡಿಸಿಷನ್ಸ್ ವೈಲ್ ಪರ್ಚೇಸಿಂಗ್ ದ ಗೂಡ್ಸ್ ಆರ್ ಸರ್ವಿಸಸ್. ಒಬ್ಬ ವ್ಯಕ್ತಿ ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಯಾವ ರೀತಿ ಡಿಸಿಷನ್ಸ್ ತಗೊಳ್ಬೇಕಾಗುತ್ತೆ ಅಂತಂದ್ರೆ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಯಾಕೆಂದ್ರೆ ಪ್ರತಿ ಕನ್ಸ್ಯೂಮರ್ಸು ಅವನು ಟ್ರೈ ಮಾಡುವಂಥದ್ದು ಎವರಿ ಕನ್ಸ್ಯೂಮರ್ಸ್ ವಾಂಟ್ ಗೆಟ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಯೂಸಿಂಗ್ ದಿ ಗೂಡ್ಸ್ ಆರ್ ಸರ್ವಿಸಸ್. ಪ್ರತಿ ವ್ಯಕ್ತಿನೂ ಕೂಡ, ಪ್ರತಿ ಕನ್ಸ್ಯೂಮರ್ಸ್ ಕೂಡ ಆ ವ್ಯಕ್ತಿ ವಸ್ತುಗಳನ್ನು ಕನ್ಸ್ಯೂಮ್ ಮಾಡುವಾಗ ಹೆಚ್ಚಿನ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಪಡೆದಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಈ ಕಾನ್ಸೆಪ್ಟ್ ಸ್ಟಡಿ ಮಾಡೋದ್ರಿಂದ, ಈ ಕಾನ್ಸೆಪ್ಟ್ ಅನಲೈಸ್ ಮಾಡೋದ್ರಿಂದ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ ಈ ಲಿಮಿಟ್ ಇನ್ಕಮ್, ನನ್ನಲ್ಲಿರುವಂಥ ಲಿಮಿಟೆಡ್ ಇನ್ಕಮ್ ಅಲ್ಲಿ ನಾನು ಯಾವ ರೀತಿಯ ವಸ್ತುಗಳನ್ನು ಕೊಂಡ್ಕೊಂಡ್ರೆ ನನಗೆ ತುಂಬ ತೃಪ್ತಿ ಸಿಗ್ತಾ ಹೋಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹೋಗುತ್ತೆ ಅಂತ. ಒಂದು ವೇಳೆ ಬರೀ ಎಕ್ಸ್ ಕಾಮಿಡಿಟಿಯನ್ನು ಕೊಂಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ವೈ ಕೊಂಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು ಯಾವ ಥರ ಚೂಸ್ ಮಾಡಬೇಕು, ಸೊ ಯಾವ್ದು ಇಸ್ ಆಪ್ಟಿಮಮ್ ಬಂಡಲ್ಸ್ ಆ್ಯಂಡ್ ವಿಚ್ ಕಾಂಬಿನೇಷನ್ ದ ಮೋಸ್ಟ್ ಸೂಟಬಲ್ ಬಂಡಲ್ ಫಾರ್ ಮೀ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್.